ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತೀನಿ. ಅದೇ ರೀತಿ ನೋಡ್ಬೋದು, ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ತುಪ್ಪದ ಹೀರಿಕಾಯಿಂದ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಒಂದು 1/2 kg ಆಗೋಷ್ಟು ನಾನು ತುಪ್ಪದ ಹೀರಿಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇನಪ್ಪ ಅಂದರೆ ಯಾವ ಥರ ಕಟ್ ಮಾಡಬೇಕಂತೇಳಿ ತೋರಿಸ್ತೀನಿ ನಾನು ನಿಮಗೆ. ಇದು ಸೈಡ್ ಇರ್ತಲ್ಲ, ತೊಟ್ಟು ಎರಡು ಕಡೆನೂ ನಾವು ತಕ್ಕೋಬೇಕಾಗುತ್ತೆ. ತಕ್ಕೊಂಡು ಸೇಮ್ ಎಣ್ಗಾಯಿಗೆ ಎಷ್ಟು ಸೈಜ್ ಇರ್ತಲ್ಲ ಬದ್ನಿಕಾಯಿ, ಆ ಸೈಜಿನ ಪ್ರಕಾರ ಕಟ್ ಮಾಡ್ಕೋಬೋದು. ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಈ ಪಲ್ಯ ಚಪಾತಿ, ರೈಸ್ ಜೊತೆಗೆ ಒಳ್ಳೆ ಏಳಿ ಮಾಡಿಸಿದಂಥ ಪಲ್ಯ ಅಂತಲೇ ಹೇಳ್ಬೋದು. ಈ ಥರ ನೀಟಾಗಿ 4 ಹೋಳಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಅಷ್ಟೂ ಹಾಗೆ ಕಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ವ. ಈಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಶೇಂಗಾ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೇನಪ್ಪ ಅಂದರೆ ಎಲ್ಲ ಒಂದೊಂದೇ ಮಸಾಲನ ಸೇರಿಸ್ಕೊತ ಹೋಗೋಣ ನಾವು. ಅದಕ್ಕೆ ನೋಡ್ಬೋದು ಫ್ರೆಂಡ್ಸ್, ಈಗ ರುಚಿಗೆ ತಕ್ಕಷ್ಟು ಸಾಲ್ಟು, ಅದೇ ರೀತಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅರಿಶಿನ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಈಗ ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಈಗ ಅದೇ ರೀತಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಮನೆಯಲ್ಲೇ ಹೋಮ್ ಮೇಡ್ ಮಾಡಿದಂಥ ಧನಿಯಾ ಪುಡಿ ಇದೆ. ಈಗ ಅದಕ್ಕೂ ಒಂದು ಸಣ್ಣ ಮೀಡಿಯಮ್ ಸೈಜಿನ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹುಳಿಗಿಂತನೂ ಟೇಸ್ಟ್ ಕೊಡೋದು ಟೊಮೊಟೊ ಕೊಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗೇನಪ್ಪ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿರ್ಗಾ ಒಂದ್ಸರಿ ಕೈಲೇ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಲ್ವ, ಅಷ್ಟು ಗ್ರೇವಿ ತಿಕ್ನೆಸ್ ಆಗಿ ನಮಗೆ ರುಚಿ ಹೆಚ್ಚುತ್ತೆ. ಈ ಟೈಮಲ್ಲಿ ನೋಡ್ಬೋದು, ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಈಗ ನಾವೇನಂದರೆ ನಾವು ಹೆಚ್ಚಿಟ್ಕೊಂಡಂಥ ಹೀರಿಕಾಯಿಗೆ ಫಿಲ್ ಮಾಡ್ಕೊಳ್ಳೋಣ, ತುಂಬ್ಕೊಳ್ಳೋಣ. ಈ ಥರ 4 ಹೋಳಾಗಿ ಮಾಡ್ಕೊಂಡು ತುಂಬ್ಕೋಬೇಕು ನಾವು. ಸೇಮ್ ನಾವು ಎಣ್ಣೆ ಬದ್ನಿಕಾಯಿ ಎಲ್ಲ ಮಾಡ್ತೀವಲ್ವ, ಅದೇ ರೀತಿ ತುಪ್ಪೀರಿಕೆಯಿಂದ ಎಣ್ಗಾಯಿ ಪಲ್ಯ. ನಾನು ಚೆನ್ನಾಗಿರುತ್ತೆ ಇದು, ನಿಮಗೂ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ಅಷ್ಟೂ ಇದೇ ಥರನೇ ಫಿಲ್ ಮಾಡ್ಕೋಬೇಕು ನಾವು. ನೋಡ್ಬೋದು ಫ್ರೆಂಡ್ಸ್, ಅಷ್ಟೂ ಫಿಲ್ ಮಾಡ್ಕೊಂಡಿದ್ದಾಯ್ತು. ಈ ಥರ ತುಂಬಿಟ್ಕೊಂಡಿದ್ದೀನಿ ನಾನು. ಈಗ ಏನಪ್ಪ ಅಂದರೆ ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳೋಣ ಇದನ್ನು. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಬಾಣಲೆ ಇಟ್ಕೊಂಡಿದ್ದೀನಲ್ವ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಬಿಸಿಯಾಗಿದೆ ಅಲ್ವ. ಈಗ ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿಲ್, ಯಾಕಂದರೆ ಅದಕ್ಕೆ ತುಪ್ಪದ ಹೀರಿಕಾಯಿಗೆ ಆಯಿಲ್ ಬಿಡುತ್ತೆ. ನೋಡ್ಬೋದು, ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಅಷ್ಟು ಸಾಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಇದಕ್ಕೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ವಲ್ವ, ಅಷ್ಟೇ ಸಾಕಾಗುತ್ತೆ. ನೋಡ್ಬೋದು, ಆಯಿಲ್ ಸ್ವಲ್ಪ ಹೀಟ್ ಆಗಿದಲ್ವ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಅಷ್ಟು ಹಾಕ್ಕೊಂಡಿದೆ ಅಲ್ವ. ಒಂದು ನಿಮಿಷ ಬಿಡೋಣ ಹಾಗೆ.
ತಿರ್ಗಾ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ. ಹಾಗೆ ನೋಡ್ಬೋದು ಫ್ರೆಂಡ್ಸ್, ಒಂದೆರಡು ನಿಮಿಷ ಆಗಿದೆ ಅಲ್ವಾ. ಈಗ ಉಳಿದಂಥ ಮಸಾಲಾನ ಹಾಕ್ಕೊಂಬಿಡೋಣ. ಈಗೇನಪ್ಪ ಅಂದರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳೋಣ. ತಿರ್ಗಾ ಒಂದ್ಸರಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡೋಣ ಬೇಯೋದಕ್ಕೆ. ಚೆನ್ನಾಗಿ ಬೇಯಲಿದು. ಏನಪ್ಪ ಅಂದ್ರೆ ಮುಚ್ಚಳನ ಮುಚ್ಚಿ ಬಿಟ್ಬಿಡೋಣ. ಫ್ರೆಂಡ್ಸ್, ಈಗ ಒಂದು 5 ನಿಮಿಷ ಆಗಿದ್ವಲ್ಲ, ನೋಡೋಣ ಯಾವ ಥರ ಕುದೀತಾ ಇದೆ ಅಂತೇಳಿ. ನೋಡ್ಬೋದು, ವಾವ್, ಚೆನ್ನಾಗಿ ನಮಗೆ ಕುದಿ ಬರ್ತಾ ಇದೆ. ನೋಡ್ಬೋದು, ಈ ಥರ ಎಲ್ಲ ಆಯಿಲೆಲ್ಲ ಮೇಲೆ ಬಿಟ್ಕೊಳುತ್ತೆ. ಈ ಥರ ಒಂದು ಪೀಸ್ ನೋಡಿದರೆ ನಮಗೆ ಬೇಯ್ದಿದೆಯಿಲ್ಲ ಅಂತ ಗೊತ್ತಾಗುತ್ತೆ. ನೋಡ್ಬೋದು, ನೀಟಾಗಿ ಸಾಫ್ಟಾಗಿ ಬೆಂದಿದೆ. ಈಗೇನಪ್ಪ ಅಂದರೆ ಇನ್ನೊಂದು 5 ನಿಮಿಷ ಬಿಡೋಣ. ಹೀಗೆ ನೋಡ್ಬೋದು ಫ್ರೆಂಡ್ಸ್, ಈಗ ಇನ್ನೂ 5 ನಿಮಿಷ ಆಗಿದ್ದಲ್ವ, ನೋಡೋಣ. ವಾವ್, ಚೆನ್ನಾಗಿ ರೆಡಿಯಾಗಿದೆ. ನೋಡ್ಬೋದು, ಗ್ರೇವಿ ಸಮೇತ ಚೆನ್ನಾಗಿರುತ್ತೆ ಇದು. ಇನ್ನೊಂದು 2 ನಿಮಿಷ ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, 2 ನಿಮಿಷ ಆಗಿದ್ವಲ್ಲ, ನಮ್ಮ ಕರಿ ರೆಡಿಯಾಗಿದೆ. ಬಿಸಿ ಬಿಸಿಯಾದಂಥ ತುಪ್ಪದ ಹೀರೆಕಾಯಿ ಪಲ್ಯ ರೆಡಿಯಾಗಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಲ್ವಾ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಇಷ್ಟೇ ಸಿಂಪಲ್ಲಾಗಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು. ರೈಸು, ಚಪಾತಿ, ಪೂರಿ, ದೋಸೆ ಜೊತೆನೂ ಚೆನ್ನಾಗಿರುತ್ತೆ ಇದು. ಹೇಳಿ ಮಾಡಿಸಿದಂಥ ಪಲ್ಯ ಅಂತಲೇ ಹೇಳ್ಬೋದು. ನೀವು ಹೇಗಿತ್ತು ಅಂತೇಳಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಮುಖಾಂತರ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಚಪಾತಿ, ತುಪ್ಪಿರಿಕಾಯಿ, ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ನಾನು ಸರ್ವ್ ಮಾಡಿದ್ದೀನಿ, ಬಾಕ್ಸ್ ಕಟ್ತಾಯಿದ್ದೀನಿ. ಇಷ್ಟೇ ಸಿಂಪಲ್.